ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಅಮ್ಮ ಬಂದಿದ್ದಾರೆ. ಸೊ ಹಿಂದಿನ ದಿನವೇ ಸೋಮ ಅಮ್ಮನ್ನ ಕರ್ಕೊಂಬರೋಕ್ಕೆ ಅಂತ ಹೋಗಿದ್ದರು. ಅಂದರೆ ಲಾಸ್ಟ್ ಟೈಮು ನಾನು ಹೇಳಿದೆ ನಿಮಗೆ, ಅಮ್ಮಂಗೆ ಸ್ವಲ್ಪ ಏನೋ ಸೊಂಟದ ಮೂಳೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ, ಇಂಜೂರ್ ಆಗಿದೆ ಅಂತ ಹೇಳಿ. ಅದು 1 ತಿಂಗಳು ಬೆಲ್ಟ್ ಕಟ್ಕೊಳ್ಳೋಕೆ ಹೇಳಿದರು. 1 ತಿಂಗಳಾದಮೇಲೆ ಬನ್ನಿ ಅಂತ ಹೇಳಿದರು. ಟ್ಯಾಬ್ಲೆಟು ಮತ್ತು ಬೆಲ್ಟೆಲ್ಲ ಹಾಕ್ಕೊಂಡು 1 ತಿಂಗಳಾದಮೇಲೆ ಬನ್ನಿ ಅಂತ. ಆ್ಯಕ್ಚುಲಿ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದು. ಆದರೆ ನಮ್ಮ ಫ್ಯಾಮಿಲಿ ವೆಲ್ವಿಷರ್ಸ್ ಎಲ್ಲರೂ ಹೇಳಿದ್ದೇನೆಂದರೆ, ನಾವು ಕೂಡ ಹೇಳಿದ್ದೇನೆಂದರೆ ಆಪ್ರೇಷನ್ ಯಾವುದೇ ಕಾರಣಕ್ಕೂ ಬೇಡ. ಯಾಕೆ ಅಂದರೆ ಈ ವಯಸ್ಸಾದಂಥ ಕಾಲದಲ್ಲಿ ಆಪ್ರೇಷನ್ನು ಅದೆಲ್ಲ ಅಂತ ಅಂದರೆ ತುಂಬ ಕಾಂಪ್ಲಿಕೇಟ್ ಆಗ್ಬೋದು. ಅದಕ್ಕೆ ಬೇಡ, ಇವಾಗ ಹಿಂಗಿದ್ದೀರೋ ಹಾಗೆ ಇದ್ಬಿಡಲಿ ಆರಾಮಾಗಿ. ಆಪ್ರೇಷನ್ ಅಂತೆಲ್ಲ ಮಾಡಿಬಿಟ್ಟು ಆಮೇಲೆ ಏನೋ ಮಾಡೋಕ್ಕೋಗಿ ಏನೋ ಮಾಡ್ಸೋಕ್ಕೋಗಿ ಏನೋ ಆಯಿತು ಅನ್ನೋ ಥರ ಮಾಡೋದು ಬೇಡ ಅಂತ ನಾವೆಲ್ಲರೂ ತೀರ್ಮಾನ ತೊಗೊಂಡಿದ್ವಿ. ಡಾಕ್ಟ್ರು ಹತ್ರ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಅಮ್ಮಂಗೆ ಬಸ್ ಜರ್ನಿ ಅಂತೂ ಮಾಡೋದಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಅವರಿಗೆ ನಡೆಯೋದಕ್ಕೆ ಆಗಲ್ಲ, ಬ್ಯಾಲೆನ್ಸ್ ಸಿಕ್ಕೋದಿಲ್ಲ. ಸೊ ಅದಕ್ಕೋಸ್ಕರನೇ ಸೋಮೆ ಹಿಂದಿನ ದಿನ ಹೋಗಿ ಅಮ್ಮನ ಅಂದರೆ ಹಿಂದಿನ ದಿನ ಆಫೀಸ್ ಮುಗಿಸ್ಕೊಂಡು ಬಂದು ಒಂದು 5:30-6 ಗಂಟೆ ಹಂಗೆ ಬಿಟ್ಟರು. ಆಮೇಲೆ ಅಲ್ಲಿ ನಾಗಮಂಗ್ಲಕ್ಕೆ ಹೋಗಿ ಅವತ್ತಿನ ನೈಟ್ ಹಾಲ್ಟ್ ಆಗಿದ್ದು. ಆಮೇಲೆ ಅಲ್ಲಿದ್ದು ಬೆಳಗ್ಗೆನೇ 6:30-7 ಗಂಟೆಗೆ ಹೊರಟು ಸ್ಟ್ರೈಟ್ 9 o'clock ಅಪಾಯಿಂಟ್ಮೆಂಟ್ ತೊಗೊಂಡಿದ್ರಂತೆ. ಸೊ ಅಲ್ಲಿ ಡಾಕ್ಟ್ರ್ ಹತ್ರ ಹೋಗಿ ಆಮೇಲೆ ಅಮ್ಮನ ಸ್ವಲ್ಪ ಬ್ಯಾಂಕಿಂದೆಲ್ಲ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದು ನಮ್ಮ ಮನೆಗೆ. ಇನ್ನು ಆ ಡಾಕ್ಟರ್ ಏನು ಹೇಳಿದ್ರು ಅನ್ನೋ ಥರ ಆದರೆ, ಡಾಕ್ಟರ್ ಹೇಳಿದ್ರಂತೆ ಅಮ್ಮನೂ ನಂಗೆ ಆಪ್ರೇಷನ್ ಬೇಡ ಡಾಕ್ಟರ್ ಅಂತ ಹೇಳಿದ್ದಕ್ಕೆ ಡಾಕ್ಟ್ರು, ಇಲ್ಲಮ್ಮ ನಾನೇನು ಹೇಳಿದ್ನ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿ, ಇಲ್ಲ ಬೇಡ ಆಪ್ರೇಷನ್ ಅಂತೂ ಬೇಡವೇ ಬೇಡ, ನಾನೆಲ್ಲ ಹೇಳಿದೆ ನಿಮಗೆ, ಪರವಾಗಿಲ್ಲ ಎಕ್ಸಸೈಸ್ ಹೇಳ್ಕೊಡ್ತೀನಿ, ಆ ಎಕ್ಸಸೈಸ್ಗಳನ್ನ ಮಾಡಿ ಅಂತ ಹೇಳಿದ್ರಂತೆ. ಸರಿ ಅಂತ ಹೇಳ್ಬಿಟ್ಟು ಅವರು ಒಂದು ಸ್ವಲ್ಪ ಮನಸ್ಸಿಗೆ ಖುಷಿ ಆಯಿತು. ಯಪ್ಪ ಆಪ್ರೇಷನ್ ಅಂದರೆ ಹೆಂಗೆ ಕತೆ ನಮ್ಮದು ಅಂತೆಲ್ಲ ಅವರು ಭಯಪಟ್ಟಿದ್ರು ತುಂಬಾ. ಸರಿ ಅಂತ ಹೇಳಿ ಇವಾಗ ಬಂದರು, ಮಧ್ಯಾಹ್ನನೇ ಬಂದರು. ನಾನು ವ್ಲಾಗೇ ಮಾಡಿರಲಿಲ್ಲ, ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಹೆಡ್ಏಕ್ ಇತ್ತು ಅವತ್ತಂತೂ. ನಾನು ಅಮ್ಮ ಬರ್ತಾರೆ ಅಂತಲೇ ಬೆಳಗ್ಗೆ ಬಸ್ಸಾರು ಮಾಡಿ, ಆಮೇಲೆ ಸೊಪ್ಪಿನ ಪಲ್ಯ, ಬಸ್ಸಾರು, ಅನ್ನ ಎಲ್ಲ ಮಾಡಿಟ್ಟಿದ್ದೆ. ಮಧ್ಯಾಹ್ನ ಮುದ್ದೆನೂ ಕೂಡ ಮಾಡಿದ್ವಿ, ಎಲ್ಲ ಊಟ ಕೊಟ್ಟಿದ್ದೆ, ಎಲ್ಲ ಆಯಿತು. ನನಗೆ ಮತ್ತೆ ಸಂಜೆನೇ ವ್ಲಾಗು ಮಾಡೋಕ್ಕೆ ಆಗಲಿಲ್ಲ. ಸೊ ಆದ್ದರಿಂದ ಇವಾಗ ಕುಶಿಮಾ ಸ್ಕೂಲಿಂದ ಬಂದ್ಲಲ್ಲ, ಬೇಗ ಕರ್ಕೊಂಬಂದ ತಕ್ಷಣ ಕುಶಿಮಾ ಅವ್ರ ಅಜ್ಜಿನ ನೋಡಿ ಫುಲ್ಲು ಖುಷಿ. ಅದರಲ್ಲೂ ಇವಾಗ ಮೊನ್ನೆ ಎಲ್ಲ ಮಿಲನ್ನು ಇವಾಗ ಜಾಸ್ತಿ ಬರ್ತಾಯಿಲ್ಲ, ಅವ್ನಿಗೆ ಓದ್ಕೋಬೇಕು, ಟ್ಯೂಷನ್ ಅದು ಇದು ಅಂತೆಲ್ಲ ಇದು ಮಾಡ್ತಿರೋದ್ರಿಂದ ಅವನು ಸ್ವಲ್ಪ ಕಮ್ಮಿನೇ, ವಾರಕ್ಕೆ 1 ಸರಿ 2 ಸರಿ ಬರ್ತಾನೆ ಅಷ್ಟೇ ಮನೆ ಹತ್ರ. ಮಿಲನ್ ನೋಡಿದ ತಕ್ಷಣವೇ ಫುಲ್ ಖುಷಿನೇ ಇವಾಗ. ಆದ್ದರಿಂದ ಇವಾಗ ಡಾಕ್ಟರ್ ಕಿಟ್ ಹೊಸ ತಂದಿಲ್ಲ, ಅದೆಲ್ಲ ಪುಡಿ ಚೂರು ಮಾಡಿ ಎಲ್ಲ ಒಂದೊಂದು ದಿಕ್ಕಿಗೆ ಹಾಕಿದ್ಲು. ಅದನ್ನ ತೊಗೊಂಡು ಮಿಲನ್ಗೆ ತೋರಿಸ್ತಾಯಿದ್ಲು, ಮಿಲನ್ಗೂ ಅವ್ರ ಅಜ್ಜಿಗೂ ಇಬ್ಬರಿಗೂ ತೋರಿಸ್ತಾಯಿದ್ಲು. ಸರಿ. ಮತ್ತು ಇವಾಗ ಏನಂತಂದರೆ ಅಮ್ಮಂಗೆ ಇವಾಗ ಅವ್ರಿಗೆ ಊರೇ ಕಂಫರ್ಟಬಲ್ಲು. ಇವಾಗ ಅಪ್ಪ ಬರಲಿಲ್ಲ. ಅಪ್ಪ ಇನ್ನೇನು ನಾನು ಬರೋದು ಬಿಡಪ್ಪ ಅಂತ ಹೇಳಿದರು. ನಾನು ಅಪ್ಪ ಬಾರಪ್ಪ 1-2 ದಿನ ಇದ್ದೋಗ್ರಂತೆ ಅಂತ ಹೇಳಿದ್ರೆ, ಅಪ್ಪ ಬೆಳಗ್ಗೆನೇ ಹೊಟ್ಬಿಟ್ರಲ್ಲ, ಆದ್ದರಿಂದ ಅಪ್ಪನೂ ಬರೋಕ್ಕಾಗಲಿಲ್ಲ. ಇನ್ನೇನು ಮತ್ತು ಇನ್ನೆಲ್ಲ ಆಯ್ತಲ್ವಾ, ಮತ್ತೆ ಸೋಮಂದರು. ನಾನು ಅದಕ್ಕೆ ಅಂತ ಇನ್ನೊಂದು ದಿನ ರಜೆ ಹಾಕಿ ಮತ್ತೆ ಬಿಟ್ಟು ಅಮ್ಮನ್ನ ಬಿಟ್ಟು ಬರೋದಕ್ಕಾಗಲ್ಲ. ಯಾಕಂದರೆ ಇವತ್ತು ಫುಲ್ ಡೇ ಸೋಮ ಆಫೀಸಿಗೆ ಹೋಗೇ ಇಲ್ಲ, ಅದಕ್ಕೆ ಇನ್ನೊಂದು ದಿನ ಆಗಲ್ಲ. ಅಮ್ಮ ಅಂತೂ ನಾನು ಹೊರಟ್ಬಿಡ್ತೀನಿ ಅಂತ ಹೇಳಿದ್ರು ವಾಪಸ್ಸು, ಮತ್ತೆ ಬಿಟ್ಬಿಟ್ಟು ಬಂದ್ಬಿಡಪ್ಪ ಮತ್ತೆ ಅಂತ ಹೇಳಿದ್ರು. ಅದಕ್ಕೆ ಪ್ಲ್ಯಾನ್ ಮಾಡಿದ್ದೇನೆಂದರೆ, ಇವಾಗ ಮತ್ತೆ ನೈಟು ಒಂದು ಸ್ವಲ್ಪ ಟ್ರಾಫಿಕ್ ಎಲ್ಲ ಕಡಿಮೆ ಆದಮೇಲೆ 8:30 ಹಂಗೆ ಕರ್ಕೊಂಡೋಗಿ ವಾಪಸ್ಸು ಬಿಟ್ಟು ಮತ್ತೆ ಬೆಳಗಿನ ಜಾವನೇ ಒಂದು 5 ಗಂಟೆಗೆ ಹೊರಟ್ಬಿಟ್ಟು ಇಲ್ಲಿ ಒಂದು 7 ಗಂಟೆ ಅಷ್ಟೊಗೆ ಬಂದುಬಿಡ್ತೀನಿ. ಆಮೇಲೆ ನಾನು ಯೋಗ ಮತ್ತು ನಾನು ಫ್ರೆಶಪ್ ಆಗಿ ಆಫೀಸ್ಗೆ ಹೋಗಿ ಕರೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದೇ ಥರ ಸರಿ ಕರೆಕ್ಟಾಗಿದೆ ಪ್ಲ್ಯಾನು ಬಿಡಿ, ಮತ್ತೆ ರಜಾ ಹಾಕಿ ಹೋಗೋದಕ್ಕಾಗಲ್ಲ ಅಂತ ಅಂದ್ಕೊಂಡು ಇವಾಗ ಹೊರಡಬೇಕು. ಸೋಮನು ಕೂಡ 8:30ಗೆ ಹೊರಡ್ತೀನಿ ಅಂತ ಹೇಳಿದರು. ನಾನು ಇವತ್ತು ತಲೆನೋವು ಅಂತ ಹೇಳ್ಬಿಟ್ಟು ಶಾಪ್ ಕಡೆಗೆ ಹೋಗಲೇ ಇಲ್ಲ. ಬಂದ್ಬಿಟ್ಟು 2 ಗಂಟೆಗೆ ಬಂದವಳು, ಮಲ್ಕೊಂಡವಳು. ಆಮೇಲೆ ಊಟ ಮಾಡಿದೆ, ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಹಂಗಂಗೆ ಕಾಲ ಕಳೆದೋಗ್ಬಿಡ್ತು. ಇನ್ನು ಸಂಜೆ 6 ಗಂಟೆ ಆಗಿತ್ತು. ಎದ್ದವಳು ಈಗ ಅಮ್ಮನೂ ಹೊರಡ್ತೀನಿ ಅಂದ್ರಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹಿಂದಿನ ದಿನ ಸೋಮವಾರ, ಕಾರ್ತಿಕ ಸೋಮವಾರ, ನಾನು ಅವತ್ತು ಪೂಜೆ ಮಾಡಿ ಬೆಲ್ದನ ಮಾಡಬೇಕು, ಇಲ್ಲ ಪೊಂಗಲ್ ಏನಾರು ಮಾಡೋಣ, ಇಲ್ಲ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಕಳಶಕ್ಕೆ ಇಟ್ಟಿದ್ದ ಕಾಯಿಗಳೆಲ್ಲ ಹಾಗೆ ಇದ್ವು. ವರಮಹಾಲಕ್ಷ್ಮಿ ಹಬ್ಬದ್ದು, ಗಣೇಶ ಹಬ್ಬದ್ದು, ಮತ್ತು ಇವಾಗ ಮೊನ್ನೆ ದೀಪಾವಳಿನಲ್ಲಿ ಇಟ್ಟಿರೋದು 4 ಕಾಯಿ ಹಾಗೇ ಇದ್ವು. ಮನೇಲಿ ಇಟ್ಟಿದ್ದು, ಶಾಪಲ್ಲಿ ಇಟ್ಟಿದ್ದು ಎಲ್ಲನೂ. ಇನ್ನು ಅದನ್ನು ಏನಪ್ಪ ಮಾಡೋದು ಅಂತಲೂ ಸೋಮ್ ಕೂಡ ಇರಲಿಲ್ಲ. ಅದನ್ನು ನಾಗಮಂಗ್ಲಕ್ಕೆ ಹೋಗ್ಬಿಟ್ರಲ್ಲ ಅಮ್ಮನ ಕರ್ಕೊಬರೋಕ್ಕೆ ಅಂತ, ಅದಕ್ಕೆ ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಹೆಂಗೋ ಇವತ್ತು ಅಮ್ಮನೂ ಬಂದಿದ್ದಾರಲ್ಲ, ಸೊ ಅದಕ್ಕೆ ಇವತ್ತೇ ಮಾಡಿಬಿಟ್ಟೋಣ
ಎಲ್ಲರೂ ಇದರಲ್ಲೇ ಎಲ್ಲರೂ ಒಂಥರ ಪ್ರಸಾದ ಮಾಡೋಣ ಚೆನ್ನಾಗಿರುತ್ತೆ ಅಂತ ಬೆಲ್ದನ ಮಾಡೋಣ ಅಂತ ಅಂದ್ಕೊಂಡೆ. ಬೆಲ್ದನ ಏನಂದರೆ ಒಂದು ಸ್ವಲ್ಪ ನೀರಿಗೆ ಥರ ಫೀಲ್ ಆಗುತ್ತೆ ನಂಗೆ ಒಂಥರ. ಅದ್ರ ಬದಲು ಪೊಂಗಲ್ ಮಾಡಿಬಿಟ್ರೆ ಹೆಸರುಬೇಳೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ಇದು ದೇಹಕ್ಕೂ ತಂಪಲ್ವಾ ಹೆಸರುಬೇಳೆ ಪೊಂಗಲ್ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿದ್ದರಿಂದ ಒಂದು ಕಾಯಿ ಕೊಬ್ಬರಿ ಥರ ಆಗಿಬಿಟ್ಟಿತ್ತು, ಇನ್ನೊಂದು ಕಾಯಿ ಚೆನ್ನಾಗಿತ್ತು, ನೀರಿತ್ತು. ಅದಕ್ಕೆ ಇವಾಗ ನಾನು ಯೂಶಲಿ ತೆಂಗಿನಕಾಯಿ ತುರಿಯೋದಿಲ್ಲ ಜಾಸ್ತಿ. ಯಾರು ಮಿಲಾನ್ ರಕ್ಷಿತ್ ಯಾರು ತುರ್ಕೊಡ್ತಾರೆ. ಇವಾಗ ಯಾರೂ ಇರಲಿಲ್ಲ, ಅದಕ್ಕೆ ಸೋಮು ಕೊಡು ನಾನೇ ತೆಂಗಿನಕಾಯಿ ತುರ್ಕೊಡ್ತೀನಿ ಅಂತ ನನಗೆ ಹೆಲ್ಪ್ ಮಾಡಿಕೊಡ್ತಾವ್ರೆ. ಖುಷಿ ತುರಿತೀಯಾ? ಇವಾಗ ಸೋಮು ಕಾಯಿ ತುರ್ಕೊಡ್ತೀನಿ ಕೊಡು ಅಂತ ಹೇಳಿ ಕೊಡ್ತಾವ್ರೆ. ಇವಾಗ ಅಪ್ಪ ಮಗಳು ಕಾಂಪಿಟಿಷನ್ನು. ನನಗೆ ನಾನು ತುರ್ತೀನಿ ಬಿಡಪ್ಪ, ಬಿಡು ಅನ್ಬಾರ್ದು. ಅಪ್ಪ ತುರಿತಾ ಇದಾರಲ್ಲ. ಅಯ್ಯೋ 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 ಚೆಲ್ಲುತ್ತಮ್ಮ ಮಗ. ಏ ಮುದ್ದು, ಬಿದ್ದೋಗ್ತೀರಾ ಹುಸು. ಅಲ್ಲಿ ಅವರಪ್ಪ ದೂಡ್ಬಿಟ್ಟು ತುರಿತೈತೆ. ಹೆಂಗೆ ಅಂತೆ ಸೂಪರ್ ಇಳಿಚಿನ ತುರ್ದಾಯ್ತು. ಅಮ್ಮ ಕೈ ತುರ್ಬಿಟ್ಟು ಕಡೆ ನೋಡಿ ಎಷ್ಟು ತುರ್ದಿಲ್ಲ ನನ್ನ ಮಗಳು ಕೈ. ಸೂಪರ್. ಅಮ್ಮ ಕೈ ಕೈ ಅದಾದ್ರೂ ಫುಲ್ ಖಾಲಿ ಆಗೈತೆ ಅಂತ ಐತೆ. ಅಮ್ಮ ಕೈ ಸಾಕು ಸಾಕು. ಗುಡ್ ಗುಡ್ ಗುಡ್. ನಿಮ್ಮ ಅಜ್ಜಿನ ಮನೆಯಾಗ ಆಸ್ತಿ ಮಡಿಕೊಂಡು ನಿಮ್ಮ ಅಮ್ಮ ಇಲ್ಲ ನೋಡು. ನೋಡಿ ನಿಮ್ಮ ಹತ್ರ ಇಸ್ಕೊಂಡಿರೋದು ಅದು ಒಂದೇ. ನಾನು ಇಸ್ಕೊಂಡಿರೋದು ಅಂತಲ್ಲ, ಅದು ಎಲ್ಲೆಲ್ಲಿಂದ ಈಸ್ಕೊಂಡಿರೋದಂದ್ರೆ ಇಷ್ಟಪಟ್ಟು ರೀ ಅದ್ರ ಮೀಡಿಯಾದಲ್ಲಿ ಹೇಳಿದೀನಿ ನಾನು. ನಮ್ಮ ಅಮ್ಮನ ಹತ್ರ ಈಸ್ಕೊಂಡಿರೋದು ಕೇಳಿರೋದು ಒಂದೇ, ಇದು ಒಂದೇ ಕೇಳಿದ್ ನಾನು. ಅಲ್ಲೇನಮ್ಮ ಏನಾದ್ರು ಕೇಳಿದೀನ? ಆ ದೊಡ್ಡ ತಗೊಂಡೋಗೋಣಕ್ಕೆ ಬೇಡ, ನಂಗೆ ಕೊಟ್ರೆ ಇಸ್ಕೊಡು ಒಂದು. ಆ ದೊಡ್ಡದ್ ನಾನ್ ಮಡಿಕೊಂಡು ಸಿಕ್ಕದಿವ್ ಸೂರ್ಯ ಮನೆ ಇದು ನಂಗೆ ಮದ್ವೆ ಆದಾಗಿಂದ ಇದೊಂದು ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ. ತಾಯಿ ತುರಿಯಕ್ಕೆ ಇಲ್ಲಿಂದ ತರ್ಸಿದ್ದಾನೆ ನಡೆಯೋದು. ಮಂಗಳೂರಿಂದ ಬಿಜಿ ಕೆಲಸ ಮಾಡ್ತಾ ಇದ್ಲು. ಅವ್ರ ಮನೇಲಿ 3 ತರ್ಸಿದ್ರಂತೆ, 1 ಬಿಜಿ ಕೊಟ್ಟಿದ್ರಂತೆ. ಬಿಜಿ ನಾನು ಯಾವ ಫ್ಯಾಕ್ಟ್ರಿ ಅಂದ್ಬಿಟ್ಟು ಆ ದೊಡ್ಡದನ್ನು ಇದನ್ನು ತಂದ್ಕೊಟ್ರಂತೆ. ನಿಮ್ಮ ಮನೇಲಿ ಅದ್ರ ಕಾರ್ಯಗಳು ಮಾಡ್ತಾ ಇರ್ತೀರಾ ಅಂತ. ಅದು ನಾನ್ ಮಡಿಕೊಂಡಿದ್ದೆ, ನೀನ್ ಇಷ್ಟಪಟ್ಟು ನನಗೆ ಕೊಟ್ಟಿದ್ದೆ. ಖುಷಿ ಬೀಳ್ತಿದ್ದೆ. ಆದ್ರೆ ತುರಿಯೋಕ್ ಕುತ್ಕೊಂಡ್ರೆ ಸಣ್ಣಕ್ಕೆ ಒಂದೇ ಸಮ ತುರಿಯೋದ್ರಲ್ಲಿ. ಹೌದು, ಇವಾಗ ಅದು ಮುಂದೆ ಹೋಟ್ಲು ತಗೊಂಡೋಗ್ಬಿಟ್ಟಿದ್ವಿ ಇದನ್ನ. ಆಮೇಲೆ ಅದು ತುರ್ದು 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 ಮುಂದೆಗಡೆ ಅಲ್ಲಿ ಬರ್ತಾರೆ ಸಂತೋಷ ಇತ್ತು. ಅಯ್ಯೋ ಇದ್ನ ಆಮೇಲೆ ಹಾಳಾಗ್ಬಿಡ್ತದೆ ಅಂದ್ಬಿಟ್ಟು ವಾಪಸ್ ಎತ್ಕೊಂಡು ಹೊಂಟೋಗ್ಬಿಟ್ಟೆ. ಮನೆಗೆ ತಗೊಂಡು ವಾಪಸ್ ಎತ್ಬಿಟ್ಟೆ. ಆಯ್ತಾ? ಅದನ್ನ ಅದ್ರಲ್ಲಿ ನಿಲ್ಲಲ್ಲ. ಅಪ್ಪ ಫೋನ್ ಮಾಡ್ತೀವಿ, ಮಾತಾಡ್ತೀವಿ. ಖುಷಿ ಇರುವ ನಿಮಿಷ. ಖುಷಿ ನಿಮ್ಮ ಅಪ್ಪನಿಗೆ ಕೆಲಸ ಇಲ್ಲ. ಹಲೋ ಕಂದ, ಇನ್ನು ಮನೇಲಿದ್ದಾರೆ ಅಪ್ಪ. ಊಟ ಮಾಡ್ಕೊಂಡು ಬಿಡ್ತಾರೆ. ಅವ್ರೇನ್ ಮಾಡ್ಕೊಂಡಿದ್ದಾರೆ? ನೀವೇನ್ ಮಾಡ್ಕೊಂಡಿದ್ದೀರಾ? ಹೌದಾ? ಅದೇ ಅಡ್ಜಸ್ಟ್ ಮಾಡೋದು. ಯಾವ ಅರ್ಥ ಮಾಡಿದ್ರು? ರಾತ್ರಿ ಮಾಡಿದ್ರು. ಕೈ ಕಟ್ಟಾಗುತ್ತೆ, ಕೈ ಬಿಡ್ಕೊಡುತ್ತೆ. ಕೊಟ್ಟು ಕಳಿಸ್ಬೇಕೇನಪ್ಪ ಏನಾದ್ರು? ಅಮ್ಮ ಸುಮ್ಮನೆ ಇರ್ಬೇಕು. ಸುಮ್ಮನೆರಮ್ಮ. ಖುಷಿಮಾ ಇಷ್ಟೊಂದು ಇನ್ನು ಕುಷ್ಮಾನ ಇಟ್ಕೊಂಡು ಒಂದು ಸ್ವಲ್ಪ ಸರ್ಕಸ್ ಮಾಡಿ ಸೋಮು ಒಂದಷ್ಟು ತೆಂಗಿನಕಾಯಿ ಕೂಡ ತುರ್ಕೊಟ್ರು. ಇನ್ನು ನಾನು ಬೆಲ್ಲ ಒಂದು ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು. ಈ ಪುಡಿ ಬೆಲ್ಲ ಹಾಕಿದ್ರೆ ಅಷ್ಟು ಟೇಸ್ಟ್ ಅಂತ ಅನ್ಸಲ್ಲ. ಉಂಡೆ ಮುದ್ದೆ ಬೆಲ್ಲ ಅಂತ ಬರುತ್ತಲ್ಲ, ಅದನ್ನು ಹಾಕಿದ್ರೇ ಟೇಸ್ಟ್ ಅನ್ಸೋದು. ಮುದ್ದೆ ಎಲ್ಲ ಅದು ಮುದ್ದೆ ಬೆಲ್ಲ ನಾನು ಉದ್ದಿಟ್ಟು ಮಾಡ್ಕೊಂಡು ತಿಂದು ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ರಕ್ಷಿತಿಗೆ ಹೋಗಿ ತೊಗೊಂಬಂದ್ಬಿಡಪ್ಪ ಅಂದೆ. ಆಮೇಲೆ ಉದ್ದಿಟ್ಟು ಅಂತ ಇರ್ತೀನಲ್ಲ, ನಮ್ಮಮ್ಮ ಕೇಳ್ತಾರೆ ಅದು ಹೆಂಗೆ ಎಣ್ಣೆ ಅವ್ರಿಗೆ ಗೊತ್ತಿಲ್ಲ, ಉದ್ದಿಟ್ಟು ಅಂತಲೇ ಗೊತ್ತಿಲ್ಲ, ಹೆಂಗೆ ನೀನು ನಳ್ಳಿ ಮಾಡೋದು ಅಂತ ಕೇಳ್ತಾಯಿದ್ರು. ಅದಕ್ಕೆ ಹಿಂಗೆ ಕಣಮ್ಮ ಅಂತ ಹೇಳಿದೆ. ಇದ್ದರೆ ನಂಗೊಂಚೂರು ಕೊಡು ಅಂದರು. ಸರಿ ಅಂದ್ಬಿಟ್ಟು ಇದ್ದಿದ್ದು ಸ್ವಲ್ಪನೇ ಇದ್ದಿದ್ದು. ನಾನು ಇನ್ನೊಂದು ಟೈಮಿಗೆ ಆಗೋ ಥರ ಇಟ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಬಾಕ್ಸಿಗೆ ಹಾಕಿ
ಹಾಕಿ ಸರಿಮ ಒಂದು 3 ಟೈಮ್ ಮಾಡ್ಕೊಳ್ರಿ. ಆಮೇಲೆ ಏನೇನು ಬೇಕು ಅಂತ ನಾನು ಬೇಕಾದ್ರೆ ಅಪ್ಪಂಗೆ ಹೇಳ್ತೀನಿ, ಅದು ತಂದ್ಬಿಟ್ಟು ಮಿಷಿನ್ ಮಾಡಿಸ್ಕೊಂಡು ಇಟ್ಕೊಳ್ರಿ. ತಿನ್ನಿರಿ, ಮೆಂತ್ಯ ಮುದ್ದೆ ಅಲ್ವಾ, ಚೆನ್ನಾಗಿರುತ್ತೆ, ಒಳ್ಳೆಯದು ಮೂಳೆಗೆಲ್ಲ ಅಂತ ನಾನು ಹೇಳಿದೆ. ಅಷ್ಟರ ರಕ್ಷಿತಿಗೂ ಕೂಡ ನಮ್ಮನೇಲಿ ಇನ್ನೇನು 1 ಟೈಮ್ ಮಾಡಿದ್ರೆ ಮುಗಿದೋಗ್ತಿತ್ತಲ್ಲ, ಬೆಲ್ಲ ತರೋದಕ್ಕೆ ಹೋಗಿದ್ದಲ್ಲ, ಹಂಗೆ ಫೋನ್ ಮಾಡಿ ಹೇಳಿದೆ, ರಕ್ಷಿತ್ ಒಂದು ಸ್ವಲ್ಪ ಉದ್ದಿಟ್ಟಿಗೆ ನಾನು ಏನು ಹೇಳ್ತೀನಿ ಅದೆಲ್ಲ ತೊಗೊಬಂದ್ಬಿಡು, ಏನಾದ್ರು 1 kg ಗೋಧಿ, 1 kg ಅಕ್ಕಿ, 1 kg ಉದ್ದಿನ ಕಾಳು ಮತ್ತು ಅರ್ಧ kg ಮೆಂತ್ಯ, ಇದಿಷ್ಟನ್ನು ನಾನು ಹಾಕಿ ಮಿಷಿನ್ ಮಾಡಿಸ್ಬಿಟ್ಟು ಅದ್ರ ಜೊತೆಗೆ ಬೆಲ್ಲ ಹಾಕ್ಬಿಟ್ಟು ನಾನು ಸ್ವೀಟ್ ಮುದ್ದೆ ಥರ ಮಾಡಿಕೊಂಡು, ಮಾಮೂಲಿ ರಾಗಿ ಮುದ್ದೆ ಮಾಡ್ತೀರ ಅದೇ ಥರನೇ ಬೆಲ್ಲನ ಕರಗಿಸ್ಬಿಟ್ಟು ಅದಕ್ಕೆ ಹಿಟ್ಟು ಹಾಕಿ ಮುದ್ದೆ ಥರ ಹಾಕಿ ತಿರುಗ್ಬಿಟ್ಟು ಮುದ್ದೆ ಮಾಡ್ಕೊಂಡು ತುಪ್ಪದ ಜೊತೆಗೆ ತಿಂತೀನಿ. ಸೊ ನನಗೆ ತುಂಬಾ ಇಷ್ಟ ಆ್ಯಂಡ್ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಮೆಂತ್ಯ ಕಹಿ ಇದ್ದರೆ ಕಹಿ ನೀವು ಜಾಸ್ತಿ ಹಾಕೊಂಡು ತಿಂದಷ್ಟು ಒಳ್ಳೆಯದೇ. ಸೊ ಇಷ್ಟ ಹಾಕ್ತೀನಿ. ಅದರಿಂದ ರಕ್ಷಿತಿಗೆ ಉದ್ದಿನ ಕಾಳು ತೊಗೊಬಾರೋ ಅಂತಂದರೆ ಉದ್ದಿನ ಬೇಳೆ ತೊಗೊಬಂದ್ಬಿಟ್ಟವನೆ. ಅದಕ್ಕೆಲ್ಲೋ ನಾನು ಅಷ್ಟು ಸರಿ ಹೇಳಿದ್ರು ಮತ್ತೆ ಅದನ್ನು ತಂದಿದ್ಯಲ್ಲೋ ಅಂತ ಹಂಗೆ ಬೈತಾಯಿದ್ದೆ ಅವನಿಗೆ. ಕಪ್ಪುದ್ ಬೇಕು, ಕಪ್ಪುದ್ರಲ್ಲಿ ಸಿಪ್ಪೆ ಸಮೇತ ಇರ್ತಲ್ಲ, ಅದ್ರಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ. ಇದು ತೆಗೆದಿರೋದು ಇದು ಬೇರೆ, ಇದು ದೋಸೆಗೆ ಯೂಸ್ ಮಾಡ್ಬೋದು. ಇರ್ಲಿ, ದೋಸೆಗೆ ಆಯ್ತದೆ. ಬೇರೆ ಹೊಸ ಬಿಡಿ ಬಿಡು, ಬಿದ್ಕಿಲ್ಲ ಎಲ್ಲ ಉದ್ರಷ್ಟು ನೆನೆ ಹಾಕ್ಬಿಟ್ರೆ ಜಾಸ್ತಿ ಆಯ್ತದ ಕಾಳು. ಇದು ಜಾಸ್ತಿ ಇರುತ್ತೆ. ನಾವು ಹೋಟ್ಲಲ್ಲೆಲ್ಲ ಇದೇ ತಗೋತೀವಿ, ಉದ್ದಿನ ಬೇಳೆ ಮಾಡಕ್ಕೆ, ಅಲ್ಲ ಉದ್ದಿನ ವಡೆ ಮಾಡಕ್ಕೆ ಇದನ್ನೇ ತಗೋತಾ ಇದು. ತಿನ್ಬೇಕು, ಆಟ ಆಡೋದಲ್ಲ, ತಿನ್ಬೇಕು. ಓಕೆ, ನಾನೇನು ಮಾಡಿಬಿಡ್ತೀನಿ ಅಂತಂದರೆ ಬೆಲ್ಲ ತರಿಸಿದ್ರೆ ಒಟ್ಟಿಗೆ ಒಂದು 2 kg 3 kg ಬೆಲ್ಲ ತರಿಸಿಸ್ಬಿಡ್ತೀನಿ. ಅದೇನಿಲ್ಲ ಅಂದರೂ 1 ತಿಂಗಳು 2 ತಿಂಗಳು ಬಂದೇ ಬರುತ್ತೆ. ಸೊ ಹೊರ್ಗಡೆ ಇಟ್ಬಿಟ್ರೆ ಒಂದು ಸ್ವಲ್ಪ ಬೂಸ್ಟ್ನು ಬಂದಂಗೆ ಆಗಿಬಿಡುತ್ತೆ ಬೆಲ್ಲ ಅಂತ ಹೇಳಿ ಲಾಸ್ಟ್ ಟೈಮು ಫ್ರಿಡ್ಜಲ್ಲಿ ಹಾಕ್ಬಿಟ್ಟಿದ್ದೆ. ಆಮೇಲೆ ಫ್ರಿಡ್ಜಿಂದ ತೆಗೆದ್ಬಿಟ್ಟು ಕುಟ್ಬಿಟ್ಟು ಪುಡಿ ಮಾಡಿಬಿಟ್ಟು ಉದ್ನಿಟ್ಟಿಗೆ ಹಾಕೋಣ ನೀರು ಕುದಿಸೋಕ್ಕೆ ಅಂತ ಹೇಳ್ಬಿಟ್ಟು ಹೊಡಿತೀನಿ, ಕಲ್ಲು ಹೊಡೆದಂಗೆ ಆಗ್ತಾಯಿದೆ. ಯಾಕಂಗೆ ಅಂತ ನಂಗೆ ಗೊತ್ತಿಲ್ಲ, ನೀವುಗಳು ಯಾರಾದರೂ ಗೊತ್ತಿದ್ರೆ ಹೇಳಿ. ಆ್ಯಕ್ಚುಲಿ ಫ್ರಿಡ್ಜಿಂದ ತೆಗೆದ್ಮೇಲೆ ಅಷ್ಟೊಂದು ಗಟ್ಟಿ ಆಗಲ್ಲ. ಓಕೆ, ಆಮೇಲೆ ಏನಾಯಿತು, ನಂಗೆ ಯಾವಾಗ ಅದನ್ನು ಹೊಡಿಯೋದಕ್ಕೆ ಆಗಲಿಲ್ಲ. ನಾನು ಅದಕ್ಕೆ ಏನು ಮಾಡಿದೆ, ಫ್ರಿಡ್ಜಿಂದ ತೆಗೆದ್ಬಿಟ್ಟು ಹೊರಗಡೆನೇ ಇಟ್ಟೆ. ಅದಾದಮೇಲೂ ಬೆಲ್ಲನ ಕೆಚ್ಚಕ್ಕೆ ಆಗ್ತಿರಲಿಲ್ಲ, ಯಾವುದೋ ಕಲ್ಲನ್ನ ಚಚ್ದಂಗೆ ಆಗ್ತೈತೆ ನನಗಂತೂ. ಯಪ್ಪ ಸರ್ಕಸ್. ಅದಕ್ಕೆ ಈ ಸರಿ ಇಡೋದೇ ಬೇಡ, 2 kg ತರಿಸಿಸ್ದೆ ಸಾಕು, ಹೊರಗಡೆನೇ ಇಡೋಣ ರಮ್ಯಾ ಅಂತ ನಮ್ಮ ರಮ್ಯನ ಹತ್ರ ಅದನ್ನೇ ಮಾತಾಡ್ತಿದ್ದೆ. ಇನ್ನು ಗೋಡಂಬಿ ದ್ರಾಕ್ಷಿ ಎಲ್ಲ ಇಲ್ಲೇ ಇಟ್ಟಿದ್ನ, ಖುಷಿಮಾನ ಅದನ್ನೆಲ್ಲ ತೊಗೊಂಡೋಗಿ ಅವಳು ನನ್ನ ಬೇಬಿಗೆ ತಿನ್ನಿಸ್ತೀನಿ ಅಂತ ತಿನ್ನಿಸ್ತಾ ಇದ್ಲು ಅಮ್ಮ. ಅದಕ್ಕೆ ಅದು ತಿಂತದೇನೆ ಖುಷಿ ಅಂತ ಹೇಳ್ಬಿಟ್ಟು ಹಂಗೆ ಇದು ಮಾಡ್ತಾಯಿದ್ರು. ಇನ್ನು ಬೆಲ್ಲದಲ್ಲಿ ಕಲ್ಲು ಒಂಥರ ಸಿಪ್ಪೆ ಬೆಲ್ಲದ್ದು ಸಿಪ್ಪೆ ಥರ ಎಲ್ಲ ಇರುತ್ತಲ್ಲ, ಅದಕ್ಕೆ ಒಂದು ಕಡೆ ಕರ್ಗಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಇನ್ನು ಪೊಂಗಲ್ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸೊ ನಾನು ಅಡುಗೆ ಬಗ್ಗೆ ಏನು ಚಿಂತೆ ಮಾಡಿಲ್ಲ, ಯಾಕೆಂದರೆ ಬೆಳಗ್ಗೆನೇ ಬಸ್ಸಾರು ಮಾಡಿದ್ದೆಲ್ಲ, ಸೊಪ್ಪಿನ ಪಲ್ಯನೂ ಇತ್ತು, ಆದ್ದರಿಂದ ಅದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ. ಮತ್ತು ಮಧ್ಯಾಹ್ನ ಮುದ್ದೆ ಮಾಡಿದ್ರಿಂದ ಇವಾಗಲೂ ಮುದ್ದೆ ಮಾಡಬೇಕಂತ ಏನು ಇರಲಿಲ್ಲ, ಸ್ವಲ್ಪ ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಪೊಂಗಲ್ ಮಾಡ್ಬಿಟ್ಟು ಅನ್ನ ಮಾಡೋಣ, ಸೊಪ್ಪು ಸಾರು ಎಲ್ಲ ಹಂಗೆ ಇದೆ ಅಂತ ಅಂದ್ಕೊಂಡಿದ್ದೆ. ಇನ್ನು ಪೊಂಗಲ್ಲೆಲ್ಲ ತಿಂತಾರೆ ಅಂತ. ಇವಾಗ ನಾನು ಪೊಂಗಲ್ ಅಂದರೆ ಸಿಂಪಲ್ ಮಾಡ್ತೀನಿ, ಅದೇನೋ ಗೊತ್ತಿಲ್ಲ, ನನ್ನ ಕೈಯಲ್ಲಿ ಪೊಂಗಲ್ ಎನಿ ಟೈಮ್ ಯಾವಾಗ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನಿಜ ಹೇಳ್ತಾ ಇದ್ದೀನಿ, ಅಡುಗೆಗಳೆಲ್ಲ ಚೆನ್ನಾಗೇ ಬರುತ್ತೆ, ಆದರೆ ಪೊಂಗಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ನನ್ನ ಕೈ ರುಚಿದಲ್ಲಿ ಪೊಂಗಲ್ ತಿಂದವರೆಲ್ಲ ಪ್ರತಿಯೊಬ್ಬರು ತುಂಬ ಚೆನ್ನಾಗಿದೆ ಅಂತಲೇ ಹೇಳಿರೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಏನಾದರೂ ತುಪ್ಪ ಹಾಕ್ತೀನಿ ನಾನು, ಅದಕ್ಕೆ 1 ಲವಂಗ ಹಾಕ್ತೀನಿ, ಗೋಡಂಬಿ ಮಾತ್ರ ಹಾಕ್ತೀನಿ. ಈ ದ್ರಾಕ್ಷಿ ಬಾದಾಮಿ ದ್ರಾಕ್ಷಿ ಅಂತೂ ಹಾಕೋದೇ ಇಲ್ಲ ನಾನು ಯಾವುದಕ್ಕೂ, ನನಗೆ ಅದು ಮೆತ್ತಗಾಗ್ಬಿಟ್ರೆ ಇಷ್ಟ ಆಗೋದಿಲ್ಲ. ಸೊ ಏನಂದರೆ ಫಸ್ಟು ತುಪ್ಪ ಇದು ಮಾಡಿಬಿಟ್ಟು ಆಮೇಲೆ ಗೋಡಂಬಿ ದ್ರಾಕ್ಷಿ ಹುರಿದ್ಬಿಟ್ಟು ಅದಕ್ಕೆ ಏನು ಹೆಸ್ರುಬೇಳೆ ಅದು ಮತ್ತು ಹೆಸ್ರುಬೇಳೆ ಹುರಿದ್ಬಿಟ್ಟು ನಾನು ಅಕ್ಕಿ ಅನ್ನ ಮಾಡ್ಕೊಂಡಿರೋದು ಬೇಯಿಸ್ಕೊಂಡಿರೋದು. ಸೊ ಈ ಕಡೆ ನನ್ನ ಮಗಳು ವೀಡಿಯೋ ಮಾಡ್ತಾವಳೆ, ಈ ಕಡೆ ಮಿಲನ್ ವೀಡಿಯೋ ಮಾಡ್ತಾಯಿದ್ದ, ಅದಕ್ಕೋಸ್ಕರ ಮಿಲನ್ ರಕ್ಷಿತ್ ವೀಡಿಯೋ ಮಾಡ್ತಾಯಿದ್ರು, ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂದ್ಬಿಟ್ಟು ಫೋಟೋ ಹೊಡಿಯೋದು ವೀಡಿಯೋ ಮಾಡೋದು ಅದೆಲ್ಲ ಮಾಡ್ತೈತೆ. ಸೊ ಇವಾಗ ಅದಕ್ಕೆ ಕರಗಿದ್ದು ಏನು ಬೆಲ್ಲ ಇದೆ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ದೊಡ್ಡಮ್ಮ ನೀವು ತಿಕ್ತಿ ಕುದಿಸ್ತೀರಾ ಬಟ್ಟೆಗಳನ್ನ, ಇಲ್ಲ ವಾಷಿಂಗ್ ಮೆಷಿನ್ಗೆ ಹಾಕ್ತೀರಾ? ಏನೇನ ಕೈ ಉಜ್ತೀರಾ? ಆ ರೀತಿ ಉಜ್ಜಿದ್ರಲ್ಲ ದೊಡ್ಡಮ್ಮ ಶರ್ಟ್ನ, ಹಿಂದೆ ಕಡೆ ಗ್ರೋ ಅನ್ನೋದೇ ಹೋಗ್ಬಿಟ್ಟೈತೆ, ಅಲ್ಲಿಂದ ತಿರುಗಿ ಹೋಗ್ತೀರಿ ತಿರುಗಿಂದೆ
ಕೊಡು ತೋರಿಸ್ತೀನಿ. ಮಾಡ್ಬಿಟ್ಟು ನನ್ನ ಮಗ ಏನಿಲ್ಲ ಕಣ, ಅದು ವಾಶ್ ಮಾಡ್ತಾ 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 ಡ್ರೈ ಥರ ಆಗುತ್ತೆ ಅಷ್ಟೇ. ಸುಮ್ಮನಿರೋ, ಅದಕ್ಕೂ ಹೊಡೆದ್ಬಿಟ್ಟ ರಕ್ಷಿತು ಅಂತಾರೆ ಇದಕ್ಕೆಲ್ಲ ಯಾರು ಪಾಪ. ಲಾಸ್ಟ್ ಟೈಮ್ ತಮಾಷೆ ಮಾಡಿಕೋ ಹೊಡೆದ್ಬಿಟ್ಟ ರಕ್ಷಿತು ಅಂತಿದ್ರು. ಏನೋ ಅದಕ್ಕೆ ಅದೇ ಕಳ್ಸದ ಕಾಯಿ ತೆಗ್ದಿದ್ನಲ್ವಾ, ಅದು ಜಾಸ್ತಿ ಇತ್ತು, ದಪ್ಪ ಇತ್ತು ತೆಂಗಿನಕಾಯಿ. ಸೊ ಅದು ಎಷ್ಟಾಗುತ್ತೆ ಅಷ್ಟು ತೆಂಗಿನಕಾಯಿ ಹಾಕ್ತೋಳು. ಆಮೇಲೆ ಕಳ್ಸದ ಅಕ್ಕಿ ಇತ್ತು, ತೆಂಗಿನಕಾಯಿ. ಆ್ಯಕ್ಚುಲಿ ಪೊಂಗಲ್ ಮಾಡಿದ ಉದ್ದೇಶ ಏನಂತ ಅಂದರೆ, ನಾನು ಕಳ್ಸದ ಅಕ್ಕಿ ಇತ್ತು ಅಂತ ಹೇಳಿ ಮಾಡಿದ್ದು. ಇಲ್ಲ ಅಂದಿದ್ರೆ ನಾನು ಒಬ್ಬಟ್ಟು ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಸೊ ಒಬ್ಬಟ್ಟು ತಿನ್ಬೇಕಂತ ಅನಿಸ್ತಿತ್ತು. ಸೊ ಅದಕ್ಕೆ ಅವತ್ತು ಐ ಬೇಡಕ್ಕೆ ನಾವು ಒಬ್ಬಟ್ಟು ಪೊಂಗಲೇ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೆ ಅದನ್ನು ಮಾಡಿದೆ. ತಾತ ನಾನು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ಕೊಬೇಕು ತಾನೆ ಇವನ್ನೆಲ್ಲ ನೀವು. ತಾತ ಕೊಟ್ಟು ಕಳ್ಸಿ ತಾಂತಿ ಸ್ವೀಟ್ಸ್ ಅಲ್ಲಿ ಇಲ್ಲಿ ಅಗರ್ವಾಲಲ್ಲಿ ಹೇಳಿದ್ರು. ಇವಾಗ ಅಲ್ಲಿ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಇಲ್ಲ ಮಾಡಿ ಮನೆಗೆ ಹೋಗುತ್ತೆ. ಒಳ್ಳೇದು ಆಯ್ತು ಬಿಡಿ, ಮನೆ ಹೋಮ್ ಮೇಡೆ ಚೆನ್ನಾಗಿರುತ್ತೆ. ತಾತಂಗೆ ಖುಷಿ ಮಾತ್ರ ಆಯ್ತು ಸರಿ. ಅಯ್ಯೋ ಅಯ್ಯಂಗ ಬೇಕರಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಹೌದಾ? ಓ ನಿಂಗೆ ಈ ಥರ ಪ್ಯೂರ್ ಎಣ್ಣೆಲ್ಲ ಹಾಕ್ಬಿಟ್ಟು ನೀಟಾಗಿ ಗೋಡಂಬಿ ದ್ರಾಕ್ಷಿ ಪರವಾಗಿಲ್ಲ, ಅವ್ರು ಮಾಡೋ ಬಾದಾಮಿ ಎಲ್ಲ ಹಾಕಿ ಮಾಡ್ಕೊಡ್ತಾರೆ. ಅವ್ರು ಮಾಡೋ ಟೇಸ್ಟ್ ನಾನು ಅವಾಗ ಹೇಳ್ದಂಗೆ ಪೊಂಗಲೆಲ್ಲ ಮಾಡಿ ಆಮೇಲೆ ಮತ್ತೆ ಮಿಕ್ಸ್ಚರ್ ಕೂಡ ಮಾಡ್ತಾಯಿದ್ದೀನಿ. ಇವತ್ತು ಸೋಮ್ಗೆ ಯಾರಿಗೆಲ್ಲ ಟೈಮ್ ಆಯಿತು, ನಿಖಿತಾ ಆಯ್ತಾ ಅಂತಲೇ ಇದ್ರು. ಅದಕ್ಕೆ ಅವಸರವಾಗಿ ಅಮ್ಮ ಊಟ ಸೋಮು ಹಾಕ್ಕೊಂಡು ಊಟ ಮಾಡಿಬಿಟ್ರು. ಅಮ್ಮ ಬಂದು ಊಟ ಬೇಡ ನಂಗೆ ಮಧ್ಯಾಹ್ನ ಒಂದು 3 ಗಂಟೆ 3:30 ಆಯಿತು ಊಟ ಮಾಡೋಷ್ಟರಲ್ಲಿ. ನಂಗೆ ಮಧ್ಯಾಹ್ನ ಮುದ್ದೆ ತಿಂದಿರೋದು ಇನ್ನೂ ಜಿಣ್ಣಾಗಿಲ್ಲ, ನಂಗೆ ಬೇಡ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಮ್ಮ ಹಂಗಾದ್ರೆ ಪೊಂಗಲ್ನೇ ಬಾಕ್ಸ್ಗೆ ಹಾಕ್ಬಿಡ್ತೀನಿ, ಇನ್ನೇನು ಹೋಗೋಷ್ಟೊತ್ತಿಗೆ ನನ್ನ ಪ್ರಕಾರ ಒಂದು 10 ಗಂಟೆ 10:30 ಆಗ್ಬೋದು. ಅವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಮಾತ್ರೆ ನುಂಗ್ಬಿಟ್ಟು ಮಲ್ಕೊಳ್ರಿ ಅಂತ ಹೇಳಿದೆ ನಾನು. ಇನ್ನು ಇದು ಮಾಡ್ತಾಯಿದ್ದೆ, ಎಕ್ಸ್ಪೆಷಲಿ ನಾನಂತೂ ಇದನ್ನು ಮಾಡ್ತಾಯಿರೋದು ಖುಷಿಮಾಗೆ ಮತ್ತು ಅಪ್ಪಂಗೋಸ್ಕರ. ಅಪ್ಪ ಹೇಳ್ತಾಯಿದ್ರು ನನಗೆ ಹೆಚ್ಚು ಮಿಕ್ಸರ್ ಬೇಕು ಮಿಕ್ಸರ್ ಬೇಕು ಕೊಟ್ಟು ಕಳಿಸು ಅಂತ ಹೇಳ್ತಾನೇ ಇದ್ರು. ನಾನು ಇವಾಗ ಕಾಂತಿ ಸ್ವೀಟ್ಸ್ ಆಗರ ಹತ್ರ ಹೋಗಿ ತರೋಂಗಿರಲಿಲ್ಲ. ಅದಕ್ಕೆ ಮನೆಯಲ್ಲೇ ಒಂದು ಹೆಜ್ಜೆ ಮಾಡಿ ಕೊಟ್ಟು ಕಳಿಸ್ಬಿಡೋಣ ಇರು ಅಂದ್ಬಿಟ್ಟು ಬಿಸಿ ಏನು ಮಿಕ್ಸರ್ನ ರೆಡಿ ಮಾಡ್ತಾಯಿದ್ದೀನಿ. ಚಾಕ್ಲೇಟ್ ಇದು ಓಕೆ. ನೋಡಪ್ಪ ಚಾಕ್ಲೇಟ್ ಮಾಡೋಳೆ, ನಾನು ಕೊಟ್ಟೋಳೆ ಕೈ ಹಿಡ್ಕೊ ಅಂತ. ಚಾಕ್ಲೇಟ್ ಅದು ಚಾಕ್ಲೇಟ್ ನೈಸ್. ನನಗೆ ಹಾಂ ಸರಿ. ಸೋಮ್ ಊಟ ಮಾಡ್ತಾ ಹಂಗೇನೆ ಒಂಚೂರು ತಗೊಬನ್ರಿ ಅದೇನು ಮಾಡಿದಿರಲ್ಲ ಅಂತ ಹೇಳ್ತಾನೆ ಇದ್ರು. ಆಮೇಲೆ ಹಂಗೆ ಹೇಳ್ದಂಗೆ ನಂಗೆ ಜ್ಞಾಪಕ ಬಂತು, ಎಲ್ಲ ಈ ಕಡಲೆಬೀಜ, ಹುರ್ಗಡ್ಲೆ, ಅವಲಕ್ಕಿ ಮತ್ತು ಕಾರ್ನ್ಫ್ಲೇಕ್ಸ್ ಅದೆಲ್ಲನೂ ಫ್ರೈ ಮಾಡಿ ಎಣ್ಣೆಯಲ್ಲಿ ಹಾಕಿದ್ದೆ, ಮಿಕ್ಸ್ ಮಾಡಿದೆ. ಆಮೇಲೆ ಕೊಬ್ಬರಿ ಜ್ಞಾಪಕ ಬಂತು. ಇವಾಗ ಕಳ್ಸದ ಕಾಯ್ದು ಕೊಬ್ಬರಿ ಕಟ್ ಮಾಡಿದ್ದೆ ಅಲ್ವಾ ನಾನು, ಕೊಬ್ಬರಿ ಒಂದು ಆಗ್ಬಿಟ್ಟಿತ್ತು ಅಂತ ಜ್ಞಾಪಕ ಬಂತು. ನಮ್ಮ ಸೋಮ್ಗೆ ಮಿಕ್ಸ್ಚರ್ ಜೊತೆಗೆ ಈ ಥರ ಕೊಬ್ಬರಿ ಇದ್ದರೆ ತುಂಬ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕೊಬ್ಬರಿನೂ ಕಟ್ ಮಾಡಿಬಿಟ್ಟು ಫ್ರೈ ಮಾಡಿಬಿಟ್ಟು ಹಾಕ್ಬಿಡೋಣ, ಇನ್ನೂ ಸಖತ್ತಾಗಿರುತ್ತೆ ಇರು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಾನು ಅದೆಲ್ಲ ಮೊದಲೆಲ್ಲ ಅವಲಕ್ಕಿ ಜೊತೆಗೆ ಕೊಬ್ಬರಿ ಹಾಕ್ಬಿಟ್ರೆ ನಾನು ಅಷ್ಟು ಟೇಸ್ಟೇ ಮಾಡ್ತಾರಲ್ಲ, ನಂಗೆ ಇಷ್ಟನೇ ಆಗ್ತಾಯಿಲ್ಲ, ಏನಪ್ಪ ಹಿಂಗೈ ತೊಳ್ಳೆ ಅಂತ ಅನ್ಕೊತಾ ಇದ್ದೆ. ಆಮೇಲೆ ಒಂದು ಸರಿ ಟೇಸ್ಟ್ ಮಾಡಿ ನೋಡಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನು ಇವತ್ತಂತೂ ಸಿಕ್ಕಾಪಟ್ಟೆ ಎಲ್ಲ ಗೋಡಂಬಿ, ಆಮೇಲೆ ಏನು ಬೆಳ್ಳುಳ್ಳಿ ಮತ್ತು ಹುರ್ಗಡ್ಲೆ, ಕಡಲೆಬೀಜ ಮತ್ತು ಈ ಕೊಬ್ಬರಿ ಎಲ್ಲ ಫ್ರೈ ಮಾಡಿ ಹಾಕಿರೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು, ಮೆತ್ತಗೆ ಬಂದಿತ್ತು, ಚೆನ್ನಾಗಿತ್ತು ಒಟ್ಟಿನಲ್ಲಿ. ಸೊ ಆಮೇಲೆ ಅದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಸಾಲ್ಟು, ಇದಕ್ಕೆಲ್ಲ ಸಾಲ್ಟ್ ಹಾಕಿರ್ತೀನಿ. ಅದೇ ಮಿಕ್ಸರು ಏನು ಫಸ್ಟಿಗೆ ಚಕ್ಲಿ ಒಳ್ಳಲ್ಲಿ ಒತ್ತದ್ನಲ್ಲ ಅದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಹಾಕಿರ್ತೀನಿ. ಅದು ಒಂದು ಸ್ವಲ್ಪ ಸಪ್ಪೆ ಆಗಿಬಿಟ್ಟಿತ್ತು, ಅದಕ್ಕೊಂದು ಸ್ವಲ್ಪ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ. ಮತ್ತು ಶುಗರ್ ಒಂದು ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕ್ತೀನಿ. ಇವತ್ತೇನು ಹಾಕೋಕ್ಕೆ ಹೋಗಲಿಲ್ಲ. ಮತ್ತು ಒಣಮೆಣ್ಸಿನ್ಕಾಯಿ ಹಾಕಬೇಕಾಯ್ತು. ನನಗೇನಂದರೆ ಟೈಮ್ ಆಗಿಬಿಡುತ್ತೆ. ಆಮೇಲೆ ಸುಮ್ಮನೆ ಒಯ್ಯಿ ಅಂತಾರೆ. ಆಮೇಲೆ ಹೊರಡೋ ಟೈಮಲ್ಲಿ ಇದೆಲ್ಲ ಬೇಕಿತ್ತ ನಿಮಗೆ ಹ್ಞೂ ಅಂತೆಲ್ಲ ಶುರು ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಇರಲಿ ಬಿಡು ಅಂತ ಹೇಳ್ಕೊಂಡು ಅಷ್ಟಷ್ಟರಲ್ಲೇ ಮಾಡಿದೆ. ಆದರೆ ಜಾಸ್ತಿ ಏನಿದೆ ಚಕ್ಲಿ ಥರ ಏನು ಇದಕ್ಕೆ ಏನಂತಾರೆ ಶಾವಿಗೆ ಥರ ಓದ್ತಿದ್ದೀವಲ್ಲ ಅದೇ ಜಾಸ್ತಿ ಹೈಲೈಟಾಗಿ ಮಾಡಿರೋದು. ಯಾಕಂದರೆ ಖುಷಿಮಾಗೆ ಅದೇ ಮೇಯ್ನ್ ಬೇಕಾಗಿರೋದು ತಿನ್ನೋದಕ್ಕೆ. ಆದ್ದರಿಂದ 2 in 1 ಇಬ್ರಿಗೂ ಆಗೋ ಥರ, ಎಲ್ರಿಗೂ ಆಗೋ ಥರನೇ ಮಾಡಿರೋದು, ಒಬ್ರಿಗೆ ಅಂತ ಎಲ್ಲ ಏನಿಲ್ಲ ಇರೋ ಹತ್ರ. ಆಮೇಲೆ ಇದನ್ನು ಬಾಕ್ಸ್ಗೆ ಹಾಕೋಣ ಅಂತ ಅನ್ಕೊತಾ ಇದ್ದೀನಿ. ಆದರೆ
ಏನು ಫುಲ್ಲು ಬಿಸಿ ಇದೆ. ಬಿಸಿ ಇರೋದನ್ನ ನಾನು ಬಾಕ್ಸಿಗೆ ಕಟ್ಟಿದ್ರೆ ಇಲ್ಲ ಕವರ್ಗೆ ಹಾಕಿದ್ರೆ ಸುಟ್ಟೋಗ್ಬಿಡುತ್ತೆ, ಇಲ್ಲಾಂತಂದರೆ ಬಾಕ್ಸಿಗೆ ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಈ ಇರೋ ಹೊತ್ಲಿಗೆ ಹೊರಗಡೆ ಬಂದುಬಿಟ್ಟು ಇಟ್ಬಿಡೋಣ, ಅಂದರೆ ಫ್ಯಾನ್ ಆನ್ ಮಾಡಿಬಿಟ್ಟು ಹೊರಗಡೆ ಇಟ್ಬಿಡೋಣ ಅಂತ ಅನ್ಕೊತಾ ಇದ್ದೆ. ನಂಗೆ ಅದನ್ನು ಏನು ಗೊತ್ತಾ, ಅದನ್ನು ಪುಡಿ ಮಾಡಬೇಕಲ್ವಾ ಒತ್ತದ ಮೇಲೆ, ಅದನ್ನು ಮಾಡೋಕ್ಕೂ ಕೂಡ ನಂಗೆ ಆಗ್ತಾ ಇರಲಿಲ್ಲ. ಏನಂದರೆ ಆಮೇಲೆ ಅಮ್ಮಗೆ ಕೇಳಿದೆ, ಅಮ್ಮ ಅಟ್ಲೀಸ್ಟ್ ಒಂಚೂರು ಮಿಕ್ಸರಾದ್ರು ತಿಂತೀರಾ ಅಂತ ಅಂದೆ. ನಮ್ಮಮ್ಮಗೆ ಈ ಥರ ಮನೆಯಲ್ಲಿ ಮಾಡಿರೋದು ಏನಾದ್ರು ಕೊಡ್ತು ಅಂತಾರೆ, ಸ್ವಲ್ಪನಾದ್ರು ಟೇಸ್ಟ್ ಮಾಡ್ತಾರೆ. ಸೊ ನಾವು ಹೋಗಲಿ ಆಯಿಲ್ ಏನು ಮನೆಯಲ್ಲೇ ಮಾಡಿದ ಆಯಿಲ್ ಅಲ್ವಾ, ಆದ್ದರಿಂದ ಆರಾಮಾಗಿ ಕೊಟ್ಬಿಡ್ತೀನಿ ನಾನು ಅದರಲ್ಲೇನೆಲ್ಲ. ಮತ್ತು ಖುಷಿಮ ನಾಳೆ ಕೇಳ್ತಾನೆ ಇದ್ಲು, ಅಮ್ಮ ಕೊಡಮ್ಮ ಅಂತ ಕೇಳ್ತಾನೆ ಇತ್ತು. ಸೊ ಅಷ್ಟು ಮಾಡಿದ್ದಕ್ಕೆ ನೋಡಿ, ಇವಾಗ ಮಿನಿಮಮ್ ಅಂದ್ರೂ ನನ್ನ ಪ್ರಕಾರ ಇದು 1 kg ಮೇಲಾಗುವಷ್ಟು ಮಿಕ್ಸರ್ ಆಯಿತು. ಸೊ ಏನು ಎಷ್ಟು ಗೊತ್ತಾ, ಒಂದು 20 ಮಿನಿಟ್ಸ್ ಅಷ್ಟೇ ಮಾಡಿದೆವು. 20 ಮಿನಿಟ್ಸಲ್ಲಿ ನಾನು ಅದನ್ನು ರೆಡಿ ಮಾಡಿದ್ದೀನಿ. ಮಾಡ್ತೀವಿ ಅಂತ ನಿಂತ್ಕೊಂಡ್ರೆ ಪಟಾಪಟ್ ಅಂತೆಲ್ಲ ಮಾಡೋಕ್ಕೆ ಬಿಡ್ಬೋದು, ಇಲ್ಲ ಅಂತಂದರೆ ಹಂಗೇ ಟೈಮ್ ಪಾಸ್ ಮಾಡ್ಕೊಂಡು ಇದು ಮಾಡಬೇಕಷ್ಟೇ. ಏನಂದರೆ ಬಂದು ಹಿಂಗೆ ಹೋಗೋ ಥರ ಆಗ್ಬಿಡ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅವಸರ ಆಗಿದ್ದಕ್ಕೆ ಸ್ವಲ್ಪ ಇದಾಯಿತು ಅಷ್ಟೇನೇ. ಇಲ್ಲ ಅಂತಂದಿದ್ರೆ ನಾನು ಆರಾಮಾಗಿ ಮಾಡಿ ಕಳಿಸ್ತಾ ಇದ್ದೆ. ಇನ್ನು ಅದಾದಮೇಲೆ ರಮ್ಯಾಗೂ ಕೂಡ ಇವಾಗ ಪ್ರಸಾದ ಮಾಡಿರೋದಲ್ವ, ಸೊ ಆಮೇಲೆ ರಮ್ಯಾಗೂ ಕೂಡ ಒಂದು ಬಾಕ್ಸಿಗೆಲ್ಲ ಹಾಕ್ತೆ. ಆಮೇಲೆ ಅವಳಿಗೂ ಕೂಡ ಏನು ಮಿಕ್ಸರು, ನಮ್ಮ ಮನೆಯಲ್ಲಿ ಏನೇ ಮಾಡಿದ್ರು ಎಲ್ಲನೂ ನಾವು ಶೇರ್ ಮಾಡ್ಕೊಂಡು, ಇಲ್ಲೇ ಆದರೆ ತಿಂತಾರೆ, ಇಲ್ಲ ಅಂತಂದರೆ ಬಾಕ್ಸ್ ಇಲ್ಲ ಮನೆಗೆ ಹೋಗಿದ್ದು ಮಾಡ್ತೀನಿ ಅಂತಂದರೆ ಮನೆಗೆ ಎಲ್ಲನೂ ಏನು ಮಾಡಿದ್ರು ಎಲ್ಲ ಕೊಟ್ಟು ಕಳಿಸ್ಬಿಡ್ತೀನಿ. ಯೂಶಲಿ ಅದೇ ಥರ ಮಾಡೋ ಅಂಥದ್ದು. ಇನ್ನು ಖುಷಿಮ ಅಂತೂ ಫುಲ್ ಖುಷಿ. ಇವಾಗ ಏನಂತಾರೆ, ಅವರಪ್ಪ ಹೊರಡ್ತೀನಿ ಅಂತಂದರೆ ಅವಳು ಕೂಡ ಆಟ ಮಾಡ್ತಾಳೆ, ನನಗೆ ಗೊತ್ತು. ಅದಕ್ಕೆ ಅವಳನ್ನ ಹೆಂಗಾದರೂ ಪಟಾಯಿಸ್ಬೇಕಲ್ಲ, ಆ ಕಡೆ ಈ ಕಡೆ ಕರ್ಕೊಂಡೋಗ್ಬಿಟ್ಟು ಪಟಾಯಿಸ್ಕೊಬಿಡ್ಬೇಕು ಅಂತ ಅನ್ಕೊತಾ ಇದ್ದೆ. ಸೊ ಇವಾಗ ಇಲ್ಲಿ ಹೋಗಿ ಆ ತಣ್ಣಗೆ ಆಗ್ತಾಯಿಲ್ಲ ನಮ್ಮ ಸೋಮ, ಆಯ್ತಾ ನಿಖಿತಾ ಅಂತಲೇ ಅವರೇ ಊಟ ಮಾಡ್ತಾವ್ರೆ. ಊಟ ಮಾಡ್ತಾನೆ ಆ ಥರ ಹೇಳ್ತಾನೆ ಇದ್ರು. ಅಯ್ಯೋ ಆಗಿದ್ದಾಗಲಿ ಅಂತ ಸ್ವಲ್ಪ ಉಗುರು ಬಿಚ್ಚಿತ್ತು, ಅದು ಸರಿ ಅಂತ ಹೇಳ್ಬಿಟ್ಟು ಇವಾಗ ಒಂದಷ್ಟು ಬಾಕ್ಸಿಗೆ ಇದು ಲಾಸ್ಟ್ ಟೈಮ್ ನಾವು ಊರಿಗೆ ಮಹಾಲಯ ಅಮಾವಾಸ್ಯೆಗೆ ಹೋಗಿದ್ವಲ್ಲ, ಅಮ್ಮ ಮನೆ ಬಾಕ್ಸ್ಗಳು ನಾವು ಅಲ್ಲಿಂದ ಮಿಕ್ಕಿದ್ದ ಅದು ಇದು ಅಂತೆಲ್ಲ ತಂದುಬಿಟ್ಟಿದ್ವಲ್ಲ, ಅದೇ ಬಾಕ್ಸೇ ಅಮ್ಮ ಮನೆಯಲ್ಲಿ ಇತ್ತು. ಸರಿ ಅಂತ ಹೇಳಿ ಇವಾಗ ಅದೇ ಬಾಕ್ಸಿಗೆ ಒಂದು ಪೊಂಗಲ್ ಹಾಕಿ ಇದನ್ನು ಹಾಕಿ ಕೊಟ್ಟೆ. ನಮಗೂ ಇವ್ರೇನು ಬರೀ ಕೈ ಕೊಯ್ತಾ ಇಲ್ಲಪ್ಪ ಅನ್ನೋ ಥರ ನಮಗೂ ಒಂಥರ ಸಮಾಧಾನ. ನಂಗೆ ಹಿಂಗೆ ಅಂತಂದರೆ ಈ ಬಾಕ್ಸ್ಗಳು ಕೊಟ್ಬಿಟ್ರೆ ಅದರಲ್ಲಿ ಏನಾದ್ರು ತುಂಬಿಸ್ಕೊಟ್ಬಿಡ್ಬೇಕು, ಖಾಲಿ ಕೊಡೋದಕ್ಕೆ ನನಗೂ ಒಂಥರ ಹಿಂಸೆ ಹಂಗೆ ಆಗೋಲ್ಲ. ಸೊ ಈ ಬ್ಯಾಗ್ ಇಟ್ಕೊಂಡ್ರೆ ನಾನು ಇದು ಯಾಕಪ್ಪ ಈ ಥರ ಸಂತೆ ಬ್ಯಾಗ್ಗಳ ಥರ ತಂದಿದ್ದೀರಾ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಅದನ್ನೇ ಕೇಳ್ತಾ ಇದ್ದೆ. ಅಂದರೆ ಪ್ಲಾಸ್ಟಿಕ್ ಬ್ಯಾಗ್ಗಳ ಥರ ನಮ್ಮ ಆ ಶಾಪಿನ ಬ್ಯಾಗ್ಗಳಿದ್ದಾವೆ, ಅದನ್ನು ಕೊಡಬೇಕಾಗಿತ್ತು. ಅಯ್ಯೋ ಮರ್ತೇ ಬಿಟ್ಟೆ, ಮೊದಲೇ ಹಿಂಗೆ ಗೊತ್ತಿದ್ರೆ ಒಂದು 4-5 ಬ್ಯಾಗ್ ತಂದು ಕೊಡ್ತಾಯಿದ್ದೆ. ಅದು ಯಾಕೆ ಈ ಥರ ಸಂತೆ ಬ್ಯಾಗ್ಗಳ ಥರ ಇಟ್ಕೊಂಡಿದ್ದೀರಾ ಅಂತ ಅದನ್ನೇ ಅಮ್ಮಂಗೆ ಕೇಳ್ತಾ ಇದ್ದೆ. ಶಾಪಿಂದ ಒಂದೆರಡು ಬ್ಯಾಗ್ ತರಿಸ್ತಾ ಎರಡೇ ಕೂಡ ಬ್ಯಾಗ್, ನನ್ನ ಬ್ಯಾಗು ಸೀರೆ ಬ್ಯಾಗು ಕೊಟ್ಟು ಕಳಿಸಿದ್ದ ಲಾಸ್ಟ್ ಟೈಮ್ ತಂದಿತ್ತಲ್ಲ ನಾನು, ಅದ್ರೂ ಯಾಕೆ ಈ ಥರ ಪೇಪರ್ ಅಂತ ತರ್ತೀರಾ? ಸಂತೆ ತರಕಾರಿ ಹೋಗಿ ಸಂತೆಗೆ ಎಲ್ಲರೂ ಮನೆಗೆ ಅದ್ರಲ್ಲಿ ತರಕಾರಿ ರಮ್ಯ ಮಣ್ಣೆ ಅದು 10 ರೂಪಾಯಿ ಕೊಡ್ತಾರಲ್ಲಿ, ಅದ್ರಲ್ಲಿ ಹಾಕೊಂಡು ತಂದ ಸುಮಾರು ಬ್ಯಾಗ್ಗಳನ್ನ ಎಷ್ಟೊಂದು ಎಲ್ಲರೂ ಕೊಟ್ಬಿಟ್ಟಿದ್ರು. 5 ರೂಪಾಯಿ. ಇನ್ನು ಸೋಮಂದು ನಡಿಮ ಹೊರಡೋಣ ಅಂದರು. ಅಷ್ಟರಲ್ಲಿ ಲಾಂಗ್ ಜರ್ನಿ ಮಾಡ್ಬೇಕಾದ್ರೆ ಬೆಲ್ಟ್ ಹಾಕ್ಕೊಳ್ಳೇಬೇಕು. ಅಮ್ಮಂಗೂ ಅದು ಬೆಲ್ಟ್ ಹಾಕೊಂಡ್ರೆ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸುತ್ತಂತೆ. ಬೆಲ್ಟ್ ಬಿಚ್ಚಿಬಿಟ್ರೆ ಅವಾಗ ಒಂದು ಸ್ವಲ್ಪ ನೋವು ಥರ ಆಗುತ್ತೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಡಾಕ್ಟ್ರು ನೀವು ಕಂಪಲ್ಸರಿ ಡಾಕ್ಟರ್ ಹೇಳಿರೋದು ಬೆಲ್ಟ್ ಹಾಕ್ಕೊಂಡೇ ಇರಿ ಕಂಟಿನ್ಯೂಸ್ ಆಗಿ. ಅಂದರೆ ಊಟ ಮಾಡಬೇಕಾದ್ರೆ ಮತ್ತು ಮಲಗಿರ್ಬೇಕಾದ್ರೆ ಹಾಕ್ಕೊಳ್ಳೋಂಗಿಲ್ಲ, ಕೂತಿರ್ಬೇಕಾದ್ರೆ ಎಲ್ಲ ಹಾಕ್ಕೊಂಡೇ ಇರಬೇಕು ಅಂತ ಹೇಳಿರೋದು. ಸೊ ಅದು ಸೋಮಿಗೆ ಹಾಕಕ್ಕೆ ಬರ್ತಾಯಿರಲಿಲ್ಲ, ಅದಕ್ಕೆ ಕೊಡಪ್ಪ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಅಮ್ಮಂಗೆ ಹಾಕಿದ್ದು ಮಾಡ್ತಿದ್ವಿ. ಮನೇಲಿದ್ದರೆ ಅಪ್ಪ ಹಾಕಿ ಯಾರು ಹೆಲ್ಪ್ ಮಾಡಬೇಕದು ಅಮ್ಮಂಗೆ, ಒಬ್ರಿಗೆ ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಹೀಗೆ ಇನ್ನು ಲಾಸ್ಟ್ ಬ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಏನಂತಂದರೆ ನಿಖಿತಾ ನೀವು ಮಾತಾಡಿಸ್ತಾ ಇರಲಿಲ್ಲ ಅಲ್ವಾ, ಮತ್ತೇನು ಇವಾಗ ಚೆನ್ನಾಗಾಗ್ಬಿಟ್ಟಿದ್ದೀರ ನಿಮ್ಮ ಅತ್ತೆ ಜೊತೆ ಅಂತ ಕಮೆಂಟ್ ಮಾಡಿದರು. ಏನು ಗೊತ್ತಾ, ಕಾಲ ಕಳೀತಿದ್ದಂಗೆ ಎಲ್ಲನೂ ಚೇಂಜ್ ಆಗ್ತಾನೇ ಇರುತ್ತೆ. ಮಾತಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಇರೋಕ್ಕಾಗುತ್ತಾ? ನನ್ನ ಸ್ವಭಾವ ಹೆಂಗೆ ಅಂತಂದರೆ, ನಾನು ಒಬ್ಬರನ್ನ ಬೇಡ ಅಂತ ಹೇಳ್ಬಿಟ್ಟು ದೂರ ಇಟ್ಬಿಡ್ತೀನಿ. ಅವ್ರೇನಾದ್ರು ಒಂದು ಸತಿ ಚೆನ್ನಾಗಿ ಆಗ್ಬಿಡ್ತು ಅಂತಂದರೆ ನಾನು ಮತ್ತೆ ಹಳೇದನ್ನೆಲ್ಲ ಮರ್ತೋಗ್ಬಿಡ್ತೀನಿ, ಒಂದು ಚೂರು ಅದನ್ನು ಜ್ಞಾಪಕ ಇಟ್ಕೊಳ್ಳೋದಿಲ್ಲ. ಅವ್ರ ಜೊತೆ ನಾರ್ಮಲಾಗಿ ಯಾವ ರೀತಿ ಇರಬೇಕೋ ಮತ್ತು ಮುಂದಿನ ದಿನಗಳನ್ನ ಯಾವ ರೀತಿ ಕಳಿಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಹೊರತು ನಾನು ಹಿಂದಿನ ಬಗ್ಗೆ ಎಲ್ಲ ತುಂಬಾ ಯೋಚನೆ ಮಾಡೋದಿಲ್ಲ, ಅದೆಲ್ಲ ಮರ್ತೋಗ್ಬಿಡ್ತೀನಿ. ಯಾರೇ ಆಗಲಿ ನನ್ನ ಸ್ವಭಾವ ಅದೇ ರೀತಿ ಇರೋದು. ಸೊ ಅದಕ್ಕೋಸ್ಕರನೇ ಈ ಥರ ನನ್ನ ಮೈಂಡ್ ಇದೆಯೋ ಏನೋ ಗೊತ್ತಿಲ್ಲ. ಎಲ್ಲರೂ ಕಂಡ್ರು ಇಷ್ಟಪಡ್ತೀನಿ, ಎಲ್ಲರೂ ಬೇಕು ಅಂತ ಹೇಳ್ತೀನಿ, ಎಲ್ಲರೂ ಮನೆಗೆ ಬರಬೇಕು ಅಂತ ಇಷ್ಟಪಡ್ತೀನಿ, ಈ ರೀತಿ ಇದೆ. ಒಳ್ಳೆ ಧ್ಯಾನ ಮಾಡಂಗೆ ಮಾಡಪ್ಪ.
ಎಲ್ಲಾರು ಒಳ್ಳೆ ಕಡೆ ಕೆಲಸ ಮಾಡಿ ಚೆನ್ನಾಗಿ ಪಾಸ್ ಮಾಡ್ಕೊಂಬ. ಎತ್ಕೊಂಡೋಗಿ ಮ್ಯಾಟ್ ಇಡು ರಶಿತಲ್ಲಿ ಒಳಗಡೆ. ಮ್ಯಾಟ್ ಎತ್ಕೊ ಮ್ಯಾಟು ಒಳಗಡೆ ಇಟ್ಬಿಡಪ್ಪ ಅಲ್ಲಿ. ಸರಿ ಬರ್ತೀನಿ. ಬಾಯ್ ಜಿ. ಹೋಗು ಬಾಯ್. ಬ್ಯಾಗ್ ಎತ್ಕೊಂಡು ಹೋದ್ರಪ್ಪ. ಹಾ ಎತ್ಕೊಂತ ಬರ್ಲವಾ? ಹಾ ಸರಿ. ನೀವು ಹಂಗೆ ಒಂದು ನೋಡ್ತೀವಿ. ಸ್ಟಿಕ್ಕರ್ ತಂದ್ಕೊಂಡು ನಡಿ ಮುಂದೆ. ಈ ಥರದ್ದ ಹೋಗಿಲ್ಲ ನಾನು. ನೆಕ್ಸ್ಟ್ ಟೈಮ್ ಇದು ಮಾಡ್ತೀನಿ. ಅವಾಗ ನೀನು ತಂದ್ಕೊಡ್ತಾವೆ ಅವು ಹಾಕಿನಲ್ಲ. ಆಯ್ತಾ ಒಂದ್ 2-3 ವರ್ಷ ಆಯ್ತೇನೋ ತಂದ್ಕೊಟ್ಟು. ಬಿಲಾ ಸ್ಲಿಪ್ಪರ್ ಹಾಕ. ನೆಕ್ಸ್ಟ್ ಹೋದ್ರೆ ತರ್ತೀನಿ. ನಾನು ತರ್ಬೇಕು, ನಮ್ಮ ಮನೆಗೂ ಬೇಕು. ಸರಿಮ್ಮ, ಹುಷಾರು, ನಿಧಾನ. ಮಿಲಾನ್ ಅಜ್ಜಿ ಇಟ್ಕ. ಹಾ ಸರಿ. ಎಲ್ರಿಗೂ ಆಗಲ್ಲೇನೋ ಕೆಳಗಡೆ. ಬಾಯ್ ಖುಷಿ. ನಾವು ಬಬ್ರು ಮನೆಗೆ ಹೋಗ್ತೀವಿ, ಓಕೆನಾ? ಅಲ್ಲ ಸ್ವಾಮಿ, ಅಜ್ಜಿಗೆ ಹೋಗಿ ಇಂಜೆಕ್ಷನ್ ಕೊಡ್ಸ್ಕೊ ಬಂದ್ಬಿಡ್ಲಿ ಅಪ್ಪ. ನಾವಿವಾಗ ಬಬ್ರು ಮನೆಗೆ ಹೋಗ್ಬಿಟ್ಟು ಆಟ ಆಡ್ಕೊಂಡು ಬರ್ತೀವಿ. ಓಕೆ, ಹೋಗ್ತೀವಿ. ಇಷ್ಟಪ್ಪ ಇಲ್ಲ ಹೋಗೋಣ. ಮಿಲಾ ನೀನು ಬರ್ತೀಯನ ಬಬ್ಬು ಮನೆಗೆ? ಹಾಂ ಬಾರ ಹೋಗೋಣ ಬಬ್ಬು ಮನೆಗೆ. ಹೋಗೋಣ ಬಾರ. ದೊಡ್ಡಮ್ಮನ ಬರ್ತಾರಂತೆ ನೋಡಲಿ. ದೊಡ್ಡಮ್ಮ ಬರ್ತೀರಾ ಬಬ್ಬು ಮನೆಗೆ? ಹಾಂ ಹೋಗೋಣ ಬನ್ರಿ ನಾವು. ಅಳ್ತೋಳೆ. ಲೆಲೆಲೆಲೆಲೆ. ಏನಾಯ್ತು? ಬಾಯ್ ಅಜ್ಜಿ. ಬಾಯ್. ಮಾಡಲ್ಲಿ ದೊಡ್ಡಮ್ಮಗೆ ಇವಾಗ ಹೇಳಲ್ವಾ ನೀನು? ಬಾಯ್ ದೊಡ್ಡಮ್ಮ. ಆಮೇಲೆ ಆಮೇಲೆ ಏನ್ ಹೇಳ್ತೀಯ ಅಲ್ಲಿ? ಆಮೇಲೆ ಏನಂತ ಹೇಳ್ತೀಯ ಹೇಳು? ಐ ಲವ್ ಯು ಹೇಳಲ್ವಾ? ಬಾಯ್ ಮಾಡು. ಬಾಯ್ ಮಿಲನಣ್ಣ. ಓಕೆ, ಮಿಲನೂ ಆಯ್ತು, ಮಿಲನ್ ಅಣ್ಣನೂ ಆಗೋಯ್ತು, ಒಟ್ಟಿಗೆ ಆಗೋಯ್ತು. ಫ್ರೆಂಡ್ಸ್ ಇವಾಗ ಹೊರಟ್ರು ಅಮ್ಮ ಸೋಮ್ ಇಬ್ರು. ನಾನು ಊಟ ಮಾಡ್ಬೇಕು, ಖುಷಿಮಾಗ ಊಟ ಮಾಡಿಸ್ಬೇಕು, ಇನ್ನು ಮಾಡಿಸಿಲ್ಲ ಪಾಪ. ಅವಲೇ ಮೊಮ್ಮಮ್ಮ ಅಂತ ಕೇಳ್ತಾ ಇತ್ತು. ಸೆಕ್ಯೂರಿಟಿ ಯಪ್ಪ, ಸೆಕ್ಯೂರಿಟಿ ಕೊಡ್ತೀನಿ. ಓಕೆ, ಟೈಮ್ ಆಗಲೇ 8:30. ಪಾಪ ಸೋಮ್ 8:30 ಬಿಡ್ಬೇಕಂದಿದ್ರು, ಆದರೂ 8:45 ಆಗ್ಬಿಡ್ತು. ನನ್ನ ಕಡೆಯಿಂದ ಸ್ವಲ್ಪ ಲೇಟ್ ಆಯ್ತು, ಯಾಕಂದ್ರೆ ಅದು ಬಿಸಿ ಇತ್ತಲ್ಲ, ಸ್ವಲ್ಪ ತಣ್ಣಗಾಗ್ಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿಸ್ದೆ. ಆ ಬಾಕ್ಸಲ್ಲಿ ಹಾಕ್ಬಿಟ್ರೆ ಆಮೇಲೆ ಬಿಸಿ ಆವಿಗೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನನ್ನಿಂದ ಸ್ವಲ್ಪ ಲೇಟ್ ಆಯ್ತು ಅಷ್ಟೇನೆ. ಎಲ್ಲಿ ರಕ್ಷಿ? ಖುಷಿ ಫೋನು ಅಲ್ಲಿ ರಕ್ಷಿತಣ್ಣ ಹತ್ರ ಇದೆ. ಇವಾಗ ಆಯ್ತು. ರಮ್ಯಾಗ ಇನ್ನೇನು ಬೆಲ್ದನ್ನ ಮತ್ತೆ ಮುದ್ದೆ ಸಾಂಬಾರು ಎಲ್ಲ ಇತ್ತು, ಅದಕ್ಕೆ ತಗೊಂಡೋಗ್ಬಿಡು. ಇನ್ನೇನು ಸೋಮಣ್ಣನಿಂದ ಬೆಳಗ್ಗೆ ಬೇಕಾದ್ರೆ ಏನೋ ಮಾಡ್ಕೊಂಡ್ರೆ ಆಯ್ತದೆ ಅಂತ ಹೇಳ್ಬಿಟ್ಟು ರಮ್ಯಾಗೂ ಸಾಂಬಾರು ಬೆಲ್ಲನ ಮಿಕ್ಸರ್ ಎಲ್ಲ ಕೊಟ್ಟು ಕಳಿಸ್ದೆ. ಅವಳಿಗೂ ಇನ್ನೇನು ಅಡುಗೆ ಮಾಡೋ ಥರ ಏನಿಲ್ಲ, ಅವಳು ಯಾಕೆ ಹೊಟ್ಟೆನೋ ಅಂತ ಇದ್ಲು, ಅದಕ್ಕೆ ತಗೊಂಡೋಗ್ಬಿಡು ಅಂತ ಹೇಳಿದೆ. ಸೊ ಅದರಿಂದ ಅವರು ಹೊರಟ್ರು, ಇಲ್ಲಾನು ಮತ್ತೆ ಎಲ್ಲ ಹೊರಟ್ರು. ಸೊ ಓಕೆ ಫ್ರೆಂಡ್ಸ್, ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಮ್ಮ ಬಂದಿದ್ರು, ಅಪ್ಪ ಹೇಳ್ದಂಗೆ ಡಿಮಾಂಡ್ ಮಾಡ್ತಾಯಿದ್ರು ಫುಲ್. ನಂಗೆ ಕೊಟ್ಟು ಕಳ್ಸಕ್ಕಂತ ಅಂತ ಹೇಳ್ತಾ ಇದ್ದ. ಸೊ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿ ಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ಇನ್ನು ಬಾಕ್ಸಲ್ಲಿದ್ರೆ ಅವರು ಒಂದು ಚೂರು ತಿಂತಾ ಇರ್ತಾರೆ. ಹೆಂಗೆ ನಮ್ಮಮ್ಮ ಹೇಳ್ತಿದ್ರು, ಮಕ್ಳ ಥರ ಆಟ ಜಾಸ್ತಿ ಮಾಡೋಕ್ಕೆ ಶುರು ಮಾಡ್ಬಿಟ್ಟವ್ರು ನಿಮ್ಮಪ್ಪ ಅಂತ. ಅದಕ್ಕೆ ನಮ್ಗೆ ಇವಾಗ ಅವ್ರ ಮಗುನೇ ವಯಸ್ಸಾಯ್ತಾ ಅವ್ರ ಮಕ್ಕಳೇ ಆಗೋದಂತೆ. 2 ಟೈಮ್ ಮಕ್ಕಳಾಗ್ತಾರಂತೆ, ಒಂದು ಮಗುನಲ್ಲಿ, ಇನ್ನೊಂದು ವಯಸ್ಸಾದಂಥ ಕಾಲದಲ್ಲಿ. ಹಂಗೆ ಇವಾಗ ನಮ್ಮಪ್ಪ ಮಗು ಆಯ್ತವ್ರೆ, ಇಂಥದ್ದು ಬೇಕಂತ ಕೇಳಿ ಆ ಹಠ ಅಂತ ಇಲ್ಲ, ಹಿಂಗೆ ಬೇಕು ಅಂತ ಕೇಳಿದ್ರು. ಇವಾಗ ಪ್ರೀತಿ ಇರೋರ ಹತ್ರ ಇಂಥದ್ದು ಬೇಕಂತ ಕೇಳ್ತಾರೆ. ಮಾಡಿಕೊಡೋದು ಬಿಡೋದು ನಮಗೆ ಬಿಟ್ಟಿರೋದು. ನನಗೆ
ಏನು ಅಷ್ಟು ರಿಸ್ಕ್ ಅಂತ ಅನ್ಸಲ್ಲ. ಓಕೆ ಪ್ರೀತಿ ಇರೋದ್ರೆ ನಾವು ಈ ಕಡೆಯಿಂದ ಮಾಡಿ ಕೊಟ್ಟು ಕಳಿಸ್ತೀವಿ ಅಷ್ಟೇ. ಸೊ ಒಂದು ಸ್ವಲ್ಪ ಬೆದನ್ನು ಕೊಟ್ಟು ಕಳಿಸಿದ್ದೀನಿ, ಇನ್ನೂ ಕೊಟ್ಟು ಕಳಿಸಿದ್ದೀನಿ. ಅಮ್ಮ ಊಟ ಮಾಡಲಿಲ್ಲ, ನನಗೆ ಹೊಟ್ಟೆ ಹಸಿವಿಲ್ಲ, ಮಧ್ಯಾಹ್ನ ಮಧ್ಯ ತಿಂತಿರೋದು ಹಂಗೆ ಜೀರ್ಣ ಆಗಿಲ್ಲ ಅಂತಿದ್ದು. ಸೊ ಅದಕ್ಕೆ ಸರಿ ಕಣಮ್ಮ ಅಂತ ಹೇಳ್ಬಿಟ್ಟು ಹಿಂಗಾಯಿತು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತೆ ಸಿಗುವ ಇನ್ನೊಂದು ವ್ಲಾಗ್ನೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಇದು ಏನು ಈ ಜುಮ್ಕಿ ಹಾಕೊಂಡ್ರೆ ಡಿಫ್ರೆಂಟಾಗಿ ಕಾಣಿಸ್ತಾ ಇದೀನಿ ಅಂತ ಹೇಳ್ತಾ ಇದ್ರು. ಸೊ ಯಾಕಂದ್ರೆ ನಾನು ಈ ಥರ ಜ್ಯುವೆಲರಿನ ಹಾಕಲ್ಲ, ಇದು ಆ್ಯಕ್ಚುಲಿ ಬೆಳ್ಳಿದು. ನಮ್ಮ ಅಕ್ಕ ಇದ್ದಾರೆ ರುಕ್ಕೋಕ್ಕ ಅಂತ ಹೇಳ್ಬಿಟ್ಟು, ಅವ್ರು ನನಗೆ ಅರ್ಶಿನ ಕುಂಕುಮಕ್ಕೆ ಗಿಫ್ಟ್ ಮಾಡಿದ್ರು. ಸೊ ನಾನು ಖುಷಿಗೆ ಕಾಣ ಅಂತ ಹಾಗೆ ಇಟ್ಟಿದ್ದೆ. ಮೊನ್ನೆ ಯಾವುದೋ ಓಲೆ ನನಗೆ ಹಿಂದೆಗಡೆ ತಿರುಪು ಗುಂಡಿ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಹಾಕೊಂಡಿದ್ದೀನಿ. ಚೆನ್ನಾಗಿದೆ, ಬೇಕಾದರೆ ರಿಮೂವ್ ಮಾಡಿ ಇಟ್ಬಿಡ್ಬೋದು, ಮತ್ತೆ ಹಾಕೋಬೋದು. ಆದರೆ ನನ್ನ ಫೇಸಿಗೆ ಆ್ಯಕ್ಚುಲಿ ರೌಂಡ್ ಇಯರಿಂಗೇನೆ ಸೆಟ್ ಆಗೋದು, ಈ ಥರ ಸೆಟ್ ಆಗೋದಿಲ್ಲ. ನೋಡೋಣ ಒಂದ್ಸರಿ ರೂಢಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಹಾಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಅಂತ ಗಮನ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು, ಬಾಯ್.